ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಭಾನುವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ತುಂಬ ದಿನ ಗ್ಯಾಪ್ ಆಯಿತು, ವ್ಲಾಗ್ ಮಾಡಿರಲಿಲ್ಲ. ಸೊ ಸ್ವಲ್ಪ ರೀಸನ್ ಇದ್ದ, ಅದನ್ನು ಹೇಳ್ತೀನಿ. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಕೂಡ ಮುಗಿಸಿದಾಯಿತು ಫ್ರೆಂಡ್ಸ್. ನೋಡಿ, ಪೂಜೆ ಮಾಡಿದ್ದಾಯಿತು. ಸೊ ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಸೊ ಬನ್ನಿ, ಈಗ ರೆಡಿ ಆಗಿದ್ದೀನಿ. ನಮ್ಮ ಮನೆಯವ್ರು ರೆಡಿ ಆಗ್ತಾಯಿದ್ದಾರೆ. ಅವ್ರು ರೆಡಿ ಆಗಿದ ತಕ್ಷಣ ಹೊರಡೋದೆ. ಸೊ ಟಿಫನ್ ಬಂದು ಬೆಳಗ್ಗೆ ಸ್ಯಾಂಡ್ವಿಚ್ ತರಿಸಿದ್ರು ಫ್ರೆಂಡ್ಸ್ ನಮ್ಮ ಮನೆಯವರು. ಅದನ್ನೇ ತಿನ್ಕೊಂಡ್ವಿ. ರೈಸ್ ಮಾಡಿದ್ದೀನಿ. ಸೊ ಅವ್ರೇನಾದರೂ ಬೇಕಾದ್ರೆ ಚಿತ್ರಾನ್ನ ಏನಾದರೂ ಪಟ್ಟ ಅಂತ ಮಾಡಿದ್ರೆ ಆಯಿತು. ಈಗ ಊಟ ಹಾಕ್ಬಿಟ್ಟು ಬಿಸ್ಕೆಟ್ ಹಾಕ್ಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ಬನ್ನಿ ಹೊರಡೋಣ. ಸೊ ಫ್ರೆಂಡ್ಸ್, ಈಗ ತಾನೇ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಬೆಳಗ್ಗೆ ನಮ್ಮ ಮನೆಯವರು ನಾಷ್ಟ ತಿನ್ನಲೇ ಇಲ್ಲ. ಸೊ ಹೊಟ್ಟೆ ತುಂಬಿದೆ ಅಂದ್ಕೊಂಡು ಹೋಗ್ತಾ ಎಲ್ಲರೂ ತಿನ್ಕೊಂಡು ಹೋಗೋಣ, ಇನ್ನು ಮಧ್ಯಾಹ್ನಕ್ಕೂ ಹಾಗೆ ಆಗುತ್ತೆ ಅಂದ್ಕೊಂಡು ನೋಡಿದ್ರೆ ಇಲ್ಲಿ ಗಣೇಶನ ಎತ್ತುತ್ತಾ ಇದ್ರು. ಸೊ ಅಲ್ಲೇ ಪ್ರಸಾದ ಕೊಟ್ಟರು ಫ್ರೆಂಡ್ಸ್. ಅಲ್ಲೇ ಪ್ರಸಾದ ತಿನ್ಕೊಂಡು ಹೋದ್ವಿ. ತುಂಬ ದೊಡ್ಡ ಗಣೇಶ ಇದು. ಸೊ ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸ್, ನನಗೆ ತುಂಬ ಜನ ಇದ್ದರು. ಸೊ ಹಾಗಾಗಿ ಪ್ರಸಾದ ಇಸ್ಕೊಂಡು ತಿನ್ಕೊಂಡು ಹೊರಡ್ತಾ ಇದ್ದೀವಿ. ರೈಲ್ವೆ ಗೇಟ್ ಬೇರೆ ಹಾಕ್ಬಿಟ್ಟಿದ್ರು. ಸೊ ರೈಲ್ ಕೂಡ ಬಂದು ಹೋಯಿತು. ಆಮೇಲೆ ರೈಲ್ವೆ ಗೇಟ್ ತೆಗಿಯೋದಕ್ಕೆ ಒಂದು 5-10 ನಿಮಿಷ ಮಾಡಿಬಿಟ್ರು ಅವರು ಟೈಮು. ಸೊ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನಮಗೆ. ಆಲ್ರೆಡಿ ನನ್ನ ಹಸ್ಬೆಂಡ್ ಫ್ರೆಂಡು ಕೂಡ ಇನ್ನೊಬ್ಬರು ಬರ್ತಿದ್ರು. ಅವ್ರು ಆಲ್ರೆಡಿ ಮುಂದೆಗಡೆ ಹೋಗಿಬಿಟ್ಟಿದ್ರು. ಸೊ ನಮ್ಮದೇ ಲೇಟ್ ಆಯಿತು ಅಂದ್ಕೊಳ್ಳಿ ಒಂದು ಸ್ವಲ್ಪ. ಸೊ ಈ ರೈಲ್ವೆ ಗೇಟ್ ತೆಗೆದಿದ ತಕ್ಷಣ ಹೋಗೋದೆ ಫ್ರೆಂಡ್ಸ್. ನಾವು ಸಿಟಿ ಕಡೆ ಇದ್ದು ನಮಗೆ ಟ್ರಾಫಿಕ್ ನೋಡಿದ್ರೆ ಒಂಥರ ಬೇಜಾರಾಗಿಬಿಡುತ್ತೆ. ಈ ಕಡೆ ಹೋಗ್ತಾ ಇದ್ವಿ ಅಂದರೆ ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪನೂ ಟ್ರಾಫಿಕ್ ಇಲ್ಲ. ಸುತ್ತಮುತ್ತ ಎಲ್ಲ ಗಿಡಗಳು ಎಷ್ಟು ಚೆನ್ನಾಗಿರ್ತವೆ. 1-2 ಗಾಡಿಗಳಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಗಾಡಿಗಳೇ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ರೋಡು. ಮತ್ತು ಆ ಕಡೆ ಎಲ್ಲ ಫುಲ್ಲು ಹಳ್ಳಿ ಫ್ರೆಂಡ್ಸ್. ಒಂದು 30-40 ಕಿಲೋಮೀಟ್ರ್ ಫುಲ್ಲು ಹಳ್ಳಿನೇ. ಒಂಥರ ಕಾಡು ಒಳಗಡೆ ಹೋದಂಗೆ ಆ ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ. ಸೊ ಯಾವ ದೇವಸ್ಥಾನ ಏನು ಅನ್ನೋದು ನಾನು ನಿಮ್ಗೆ ಮುಂದೆ ಹೇಳ್ತೀನಿ ಯಾವತ್ತಾದರೂ ಒಂದಿನ. ಆಮೇಲೆ ಹೋಗ್ತಾ ಹಾಗೆ ಹುಣ್ಸೆಹಣ್ಣು ಮರ ಕಾಣಿಸ್ತು ಫ್ರೆಂಡ್ಸ್. ಅದರಲ್ಲಿ ಹುಣ್ಸೆಹಣ್ಣೆಲ್ಲ ಬಿಟ್ಟಿತ್ತು. ಸೊ ನಮ್ಮ ಮನೆಯವ್ರು ಹಾಗೆ 1-2 ಕಿಟ್ ಕೊಟ್ಟರು. ಸೊ ಅದನ್ನು ತಿನ್ಕೊಂಡು ಹಾಗೆ ಹೋಗ್ತಾ ಇದ್ವಿ. ಸೊ ವ್ಲಾಗ್ಸ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ದಿವಸದಿಂದ. ಯಾಕೆ ಅಂದರೆ ಕೆಲಸ ಬೇರೆ ಸಡನ್ನಾಗಿ ಹೋಯ್ತಲ್ವ. ಸೊ ಕೆಲಸಗಳು ಹುಡುಕ್ತಾ ಇದ್ದೆ. ಸೊ ನಾನು ಅಲ್ಲಿ ಕೆಲಸಕ್ಕೆ ಸೇರಿಕೊಂಡಾಗ ನನಗೆ ಕೆಲಸದ ತುಂಬ ಆಪರ್ಚುನಿಟೀಸ್ ಬರ್ತಿತ್ತು. ಬಟ್ ಇವಾಗ ಯಾವುದು ಬರ್ತಿಲ್ಲ. ಬರೋದೆಲ್ಲ ತುಂಬ ದೂರ ಮತ್ತು ಟೈಮಿಂಗ್ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ನಮ್ಮ ಮನೆಯವ್ರು ಬೇಡ ಅಂತ ಇದ್ದಾರೆ. ನೋಡಬೇಕು ಬನ್ನಿ. ಏನು ಪೂಜೆ ಸಾಮಾನು ತೊಗೊಬೇಕು ಅಂತ ಅಲ್ಲಿ ನಿಲ್ಸಿದ್ವಿ. ಸರಿಯಾಗಿ ಬಿದ್ದೆ ಫ್ರೆಂಡ್ಸ್. ಮಾತ್ರ ಯಾವ ಕಡೆ ಎದ್ದಿನೋ ಗೊತ್ತಿಲ್ಲ. ನೋಡಿ, ಕೈಯೆಲ್ಲ ತಚ್ಕೊಂಡು ಹೋಗಿದೆ. ಎಲ್ಲ ರಕ್ತ ಎಲ್ಲ ಬರ್ತಾಯಿದೆ. ಸೊ ಅದಕ್ಕೆ ನಮ್ಮ ಮನೆಯವರು ಜ್ಯೂಸ್ ಕುಡಿಯೋಣ ಅಂತ ನಿಂತಿದ್ದಾರೆ. ಈ ಕಬ್ಬಿನ ಹಾಲು ಕುಡ್ಕೊಂಡು ಹೊರಡಬೇಕು. ಸೊ ಇನ್ನೂ ಹೋಗೋದಿದೆ ಫ್ರೆಂಡ್ಸ್. ನಾವು ನಮ್ಮೂರಿಗೆ ಹೋಗ್ತೀವಲ್ಲ, ಕನಕಪುರಕ್ಕೆ ಸೇಮ್ ಅಷ್ಟೇ ಡಿಸ್ಟೆನ್ಸು. 90 ಕಿಲೋಮೀಟರ್ಸ್ ಇದೆ ಕರೆಕ್ಟಾಗಿ ನಮ್ಮ ಮನೆಯಿಂದ. ಸೊ ಈಗ ಹತ್ತತ್ರ ಇದ್ದೀವಿ. ಇನ್ನೊಂದು ಅರ್ಧ ಅವರ್ ಜರ್ನಿ ಅನಿಸುತ್ತೆ. ಸೊ ಬನ್ನಿ ಬೇಗಣ. ಸೊ ಬಿದ್ದೆ ಫ್ರೆಂಡ್ಸ್. ನೋಡಿ ಹೆಂಗಾಗಿದೆ ಕೈಯೆಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಸೊ ಕಂಬ ಇತ್ತು ಫ್ರೆಂಡ್ಸ್. ಕಂಬದ ಪಕ್ಕ ಒಂದು ದೊಡ್ಡ ಕಲ್ಲಿತ್ತು. ಅದು ಕಲ್ಲು ಕ್ರಾಸಾಗಿ ಹಾಕ್ಬಿಟ್ಟಿದ್ರು. ಗಾಡಿಯಿಂದ ಇಳಿದೆ. ಅದು ಏನಾಯಿತೋ ಗೊತ್ತಿಲ್ಲ, ಹಾಗೆ ಬಿದ್ದೆ. ವೇಳೆ ಹೆಲ್ಮೆಟ್ ಹಾಕಿರಲಿಲ್ಲ ಅಂದಿದ್ರೆ ಅಷ್ಟೇ ನನ್ನ ಕತೆ. ಸೊ ಅಂತೂ ಇಂತೂ ಬಂದ್ವಿ. ನೋಡಿ ದೇವಸ್ಥಾನ ಈ ಥರ ಇರೋದು. ಸೊ ಇನ್ನೂ ಅಲಂಕಾರ ಏನೂ ಮಾಡಿರಲಿಲ್ಲ. ಸೊ ಆಮೇಲೆಲ್ಲ ಅಲಂಕಾರ ಮಾಡಿದ್ರು. ಆಮೇಲೆ ಪೂಜೆನೂ ಮುಗಿಸ್ಕೊಂಡು ಹೊರಟ್ವಿ. ಸೊ ಫ್ರೆಂಡ್ಸ್, ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಆಯಿತು. ಇವರು ಅದೇನೋ ಹಣ್ಣು ನೋಡಿದ್ರಂತೆ ಇಲ್ಲಿ ಮರದಲ್ಲಿ. ಸೊ ಅದನ್ನು ಕೀಳೋದಕ್ಕೆ ಹೋಗ್ತಾ ಇದ್ದಾರೆ. ಇನ್ನೂ ನನಗೂ ಕಾಣಿಸ್ತಾ ಇಲ್ಲ. ಇದು ಫ್ರೆಂಡ್ಸ್, ಇದು ಚಿಕ್ಕದು ರೌಂಡ್ ಕಲರ್ ಇದೆಲ್ಲ, ಏನೋ ಅಂತಾರೆ. ಇದು ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಇದನ್ನೇನೋ ಹೇಳ್ತಾರೆ. ಚಿನಿ, ಏನು ಹಣ್ಣಿದು? ಎಲ್ಚಿ ಹಣ್ಣಂತೆ. ಎಲ್ಚಿ ಹಣ್ಣಂತೆ. ಸೊ ಇದನ್ನು ಕಿತ್ಕೊಳಕ್ಕೆ ಹೋಗಿದ್ದಾರೆ. ಇವಾಗ ಕೀಳ್ತಾ ಇದ್ದಾರೆ. ನೇಚರ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಹಳ್ಳಿಗಳಲ್ಲಿ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಟೈಮ್ ಬಂದು ಈಗ ಆಲ್ರೆಡಿ 5 ಗಂಟೆ ಹತ್ತತ್ರ ಆಗಿದೆ. ಸೊ ನೇಚರಲ್ಲಿ ಓಡಾಡ್ಬೇಕಾದ್ರೆ ಟ್ರಾಫಿಕ್ ಇರಲ್ಲ, ಅದೊಂದು ಖುಷಿ. ನಮ್ಮ ಸಿಟಿಯಲ್ಲಿ ಅಂದರೆ ವರ್ತೂರ್ಗೆ ಹೋಗಿ ಬಂದರೆ ಯಾಕಪ್ಪ ಹೋದ್ವಿ ಅಂತ ಅನಿಸುತ್ತೆ. ಅಷ್ಟಿರುತ್ತೆ ವರ್ತೂರಲ್ಲಿ. ಇದು ಒಂದ್ಸತಿ ನಮ್ಮ ಊರ ಹತ್ರ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ವಿ ಫ್ರೆಂಡ್ಸ್. ಅಲ್ಲಿ ಸಿದ್ದಪ್ಪಾಜಿ ದೇವಸ್ಥಾನ ಯಾವುದೋ ಹೋಗಿದ್ವಿ ಅನಿಸುತ್ತೆ. ಅಲ್ಲಿ ಬರ್ತಾ ಕೂಡ ನಮ್ಮ ಮನೆಯವರು ಇದನ್ನು ನನಗೆ ಸಿಕ್ಕೊಟ್ಟಿದ್ರು. ಫಸ್ಟ್ ನಾನು ಅಲ್ಲೇ ಟೇಸ್ಟ್ ಮಾಡಿದ್ದು. ಇದನ್ನು ಚೆನ್ನಾಗಿರುತ್ತೆ. ಅಲ್ಲಿ ಬೀಜ ಕೂಡ ಇರುತ್ತೆ ಅದರಲ್ಲಿ ಅನಿಸುತ್ತೆ. ಕೊಡು. ನೋಡಿ ಫ್ರೆಂಡ್ಸ್, ಹಿಂಗಿದೆ ಹಿಂಗಿದೆ. ಅಲ್ಲಿ ನನ್ನ ಮಗನ ಬಂದು ಬರೋ ಅಲ್ಲಿ ನೋಡಿದ್ರೆ ಕಾಯ್ತು ಹೊಟ್ಟೆ
ಸೊ ಫ್ರೆಂಡ್ಸ್ ಹಣ್ಣೆಲ್ಲ ಕಿತ್ಕೊಂಡು ತಿಂದಿದ್ದು ಕೂಡ ಆಯಿತು. ಸೊ ಮಧ್ಯಾಹ್ನ ಊಟ ದೇವಸ್ಥಾನದಲ್ಲೇ ಪ್ರಸಾದ ಕೊಟ್ಟರು ಫ್ರೆಂಡ್ಸ್, ಅದೇ ಊಟ ಮಾಡ್ಕೊಂಡ್ವಿ. ಸೊ ಮಳೆ ಬರೋ ಥರ ಇದೆ, ಬನ್ನಿ ಬೇಗ ಈಗ ಮನೆಗೆ ಹೋಗೋಣ. ಮಳೆ ಬಂದರೆ ತುಂಬ ಕಷ್ಟ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಈಗ ತಾನೇ ದೇವಸ್ಥಾನದಿಂದ ಬಂದರೆ ಈಗ ಟೈಮ್ ಬಂದು 7:15 ಆಗಿದೆ. ಸೊ ಈಗ ಬಂದು ಕೈ ಕಾಲು ಮುಖವೆಲ್ಲ ತೊಳೆದು ಫ್ರೆಶ್ ಆಗಿದ್ದೀನಿ. ಸಿಕ್ಕಾಪಟ್ಟೆ ಬೆನ್ನೆಲ್ಲ ನೋವ್ತಿದೆ ಫ್ರೆಂಡ್ಸ್. ಅದು ಏನಾಯಿತು ಅಂದರೆ ದೊಡ್ಡದೊಂದು ಕಲ್ಲಿತ್ತು ಅಲ್ಲಿ. ಸೊ ಕಲ್ಲ ಮೇಲೆ ಹೋಗಿ ಬಿದ್ದೆ. ಅದು ಹೆಂಗೆ ಬಿದ್ದನೋ ಏನೋ ಅನ್ನೋದು ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ಹಿಂದೆ ಯಾರೋ ಇದ್ದರು ಅಂತ ಅಂದ್ಕೊಳ್ತೀನಿ, ಬಟ್ ಸರಿಯಾಗಿ ಬಿದ್ದಿದ್ದೀನಿ ಫ್ರೆಂಡ್ಸ್. ಬೆನ್ನೆಲ್ಲ ತರ್ಚ್ಕೊಂಡು ಹೋಗಿದೆ. ಸೊ ತಲೆಗೇನಾದರೂ ಬಿದ್ದಿದ್ರೆ ಅಷ್ಟೇ ಕತೆ. ಸೊ ಹೋಯ್ತು. ದೇವಸ್ಥಾನದಲ್ಲೂ ಅದನ್ನೇ ಹೇಳಿದ್ರು, ಏನೋ ದೊಡ್ಡದ್ರಲ್ಲಿ ಆಗೋದು ಚಿಕ್ಕದ್ರಲ್ಲಿ ಹೋಯ್ತು ಅಂತ ಅಂದ್ಕೊಳ್ಳಿ ಅಂತ. ಸೊ ಈಗ ಮನೆಗೆ ಬಂದಿದ್ದೀನಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಸಾಕಾಗ್ತಾಯಿದೆ. ನಮ್ಮ ಮನೆಯವರು ನನಗೆ ಕುಷ್ಕ ತಗೊಟ್ಟಿದ್ದಾರೆ. ಸೊ ಅದನ್ನೇ ತಿಂದ್ಕೊಳ್ತೀನಿ. ಆಮೇಲೆ ಬೆಳಿಗ್ಗೆ ರೈಸ್ ಮಾಡಿದ್ದೆ ಫ್ರೆಂಡ್ಸ್, ಚಿತ್ರಾನ್ನ ಏನಾದರೂ ಮಾಡೋಣ ಅಂತ. ನಮ್ಮ ಮನೆಯವ್ರು ತಿಂದಿಲ್ಲ ಚಿತ್ರಾನ್ನ, ಪುಳಿಯೋಗರೆ ಇಂಥದ್ದಂದರೆ ಅವ್ರು ತಿನ್ನೋದೇ ಇಲ್ಲ. ಸೊ ಹಾಗಾಗಿ ಅವರು ಬೆಳಿಗ್ಗೆ ನಾಷ್ಟ ಮಾಡಲಿಲ್ಲ. ಸ್ಯಾಂಡ್ವಿಚ್ ತರಿಸ್ಕೊಂಡಿದ್ರು ಫ್ರೆಂಡ್ಸ್ ಬೆಳಿಗ್ಗೆ, ಅದನ್ನೇ ತಿನ್ಕೊಂಡ್ರು ನಾಷ್ಟಕ್ಕೆ. ಹೊಟ್ಟೆ ತುಂಬಿದೆ ಅಂದ್ಕೊಂಡ್ರು. ಆಮೇಲೆ ಅಲ್ಲಿ ಹೋಗ್ಬೇಕಾದ್ರೆ ಗಣೇಶ ಪ್ರಸಾದ ಕೊಟ್ಟರಲ್ಲ ಅದಾಯಿತು. ಮಧ್ಯಾಹ್ನ ಊಟ ಬಂದು ದೇವಸ್ಥಾನ ಹತ್ರನೇ ಕೊಟ್ಟರು ಪ್ರಸಾದ, ಅಲ್ಲೇ ತಿನ್ಕೊಂಡ್ವಿ. ಸೊ ಈಗ ಅವ್ರಿಗೆ ಅರ್ಥ ಆಗಿದೆ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ. ಸೊ ನೋಡೋಣ, ಫಸ್ಟ್ ತಿನ್ಕೊಂಡು ಒಂದು ಸ್ವಲ್ಪ ಅದು ರೆಸ್ಟ್ ಮಾಡ್ತೀನಿ. ಈಗ ಹೊರಗಡೆ ಹೋಗಿದ್ದಾರೆ ಅವ್ರು ಬರೋಷ್ಟರಲ್ಲಿ. ಸೊ ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಸೊ ಫ್ರೆಂಡ್ಸ್ ಕುಷ್ಕ ಇತ್ತಲ್ಲ, ಮತ್ತು ರೈಸ್ ಕೂಡ ಇತ್ತು, ಮತ್ತು ಅದು ಚಟ್ನಿ ಪುಡಿ ಎಲ್ಲ ಇತ್ತು. ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ರಾತ್ರಿ ಕಳೆದ್ವಿ. ಸೊ ಭಾನುವಾರದ ಇಷ್ಟೇ ವ್ಲಾಗು ಫ್ರೆಂಡ್ಸ್. ಇವತ್ತು ಸೋಮವಾರ. ಸೊ ನೆನ್ನೆ ತಾನೇ ಗ್ರಹಣ ಎಲ್ಲ ಮುಗ್ದಿದ್ದಿಲ್ಲ. ಸೊ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿಯಾಗಿ ಈಗ ಅನ್ನಕ್ಕೆ ಇಟ್ಟಿದ್ದೀನಿ, ಮತ್ತು ಸಾಂಬಾರು ಮಾಡ್ತಿದ್ದೀನಿ. ನಿನ್ನೆ ಬರ್ತಾ ಹಾಗೆ ಸಂತೆ ಹೋಗಿದ್ವಿ ಫ್ರೆಂಡ್ಸ್, ಹಾಗೆ ನುಗ್ಗೆಕಾಯಿ ತಂದಿದ್ವಿ. ಸೊ ಅದಕ್ಕೆ ಬೇಗ ಅಂದರೆ ನುಗ್ಗೆಕಾಯಿ ಸಾಂಬಾರು ಆಗುತ್ತೆ ಅಂದ್ಬಿಟ್ಟು ನುಗ್ಗೆಕಾಯಿ ಸಾರು ಇಟ್ಟಿದ್ದೀನಿ. ಸೊ ಒಂದು ಕಡೆ ರೈಸ್ ಇಟ್ಟಿದ್ದೀನಿ, ಎರಡೂ ಆಗ್ತಾಯಿದೆ. ಸೊ ಎರಡೂ ಆಗ್ತಾಯಿದೆ. ಈಗ ಬನ್ನಿ ಫಸ್ಟ್ ನಾಷ್ಟ ಮಾಡ್ಕೊಂಡು, ಟೈಮ್ ಬಂದು ಆಲ್ರೆಡಿ 10:30 ಆಗಿದೆ. ಸೊ ಬೇಗ ನಾಷ್ಟ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ. ಸೊ ಬನ್ನಿ ಬೇಗ ನಾಷ್ಟ ಮಾಡ್ಕೊಂಡು ಆಮೇಲೆ ಹೋಗೋಣ. ಸೊ ಫ್ರೆಂಡ್ಸ್ ನುಗ್ಗೆಕಾಯಿ ಸಾರು ರೆಡಿಯಾಗಿದೆ, ತುಂಬ ಚೆನ್ನಾಗಿದೆ. ಬನ್ನಿ ನಾಷ್ಟ ಮಾಡ್ಕೊಳ್ಳೋಣ ಬೇಗ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಬೆಳಗ್ಗೆ ನುಗ್ಗೆಕಾಯಿ ಸಾರು ಮಾಡಿದ್ದೆ, ಅದೇ ಆಯಿತು. ಮಧ್ಯಾಹ್ನಕ್ಕೆ ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು. ಸೊ ಅವರು ಮಧ್ಯಾಹ್ನ ಊಟಕ್ಕೆ ಬರಲಿಲ್ಲ. ಸೊ ನಾನು ಅದನ್ನೇ ತಿನ್ಕೊಂಡೆ. ಈಗ ಟೈಮ್ ಬಂದು ಸಂಜೆ 5:15 ಆಗಿದೆ ಫ್ರೆಂಡ್ಸ್. ಏನೂ ಮಾಡಿಲ್ಲ, ಯಾಕಂದರೆ ನಾನು ಕೊರಿಯನ್ ಮೂವಿ ನೋಡ್ತಾ ಇದ್ದೀನಿ. 1 ತಿಂಗಳಿಂದ ನೋಡ್ತಾ ಇದ್ದೀನಿ ಅಂದ್ಕೊಳ್ಳಿ, ಮುಗಿತಾನೆ ಇಲ್ಲ. ಸೂಪರ್ ಆಗಿದೆ ಕೊರಿಯನ್ ಮೂವಿ ಅಂತೂ. ಸೊ ನಾನು ಒಂದು ಮೂವಿ ನೋಡಿದ್ದಾಯಿತು, ಇನ್ನೊಂದು ಮೂವಿ ನೋಡ್ತಾ ಇದ್ದೀನಿ. ಬಟ್ ಕೊರಿಯನ್ ಮೂವಿ ಹೇಗೆ ಅಂದರೆ ಅದು ನಮ್ಮ ಮೂವಿಗಳ ಥರ ಇರೋದಿಲ್ಲ, ಅದು ಬಂದು ಎಪಿಸೋಡ್ಸ್ ಥರ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಕೊರಿಯನ್ ಮೂವಿ ನೋಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದೆ. ಮಧ್ಯಾಹ್ನದಿಂದ ಇವಾಗವರೆಗೂ ನೋಡಿದ್ದೀನಿ. ಈಗ ಎದ್ದು ಮನೆ ಕಸ ಎಲ್ಲ ಗುಡಿಸಿ ಈಗ ರೆಡಿಯಾಗಿದ್ದೀನಿ, ಬಟ್ಟೆಗಳು ಒಣಗಾಕಿದ್ದೀನಿ, ಎತ್ಕೊಬರ್ಬೇಕು. ಸೊ ಅಡುಗೆ ಬೇಗ ಮಾಡಬೇಡ ಅಂತ ಫ್ರೆಂಡ್ಸ್, ಯಾಕಂದರೆ ಲೇಟ್ ಆಗಿಬಿಡುತ್ತೆ ಆಮೇಲೆ. ಸೊ ಅದಕ್ಕೆ ಈಗ ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡ್ತೀನಿ ತರಕಾರಿ ಏನಿದೆ ಫ್ರಿಜ್ಜಲ್ಲಿ ಅಂತ. ಒಂದು ವೇಳೆ ಮುಲ್ಲಂಗಿ ಇದ್ದರೆ ಮುಲ್ಲಂಗಿ ಪಲ್ಯ ತುಂಬ ದಿನ ಆಯಿತು ನಾನು ಮಾಡಿ. ಸೊ ಅದನ್ನು ಮಾಡೋಣ ಅಂತ, ಆದರೆ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ ಫಸ್ಟ್ ಹೋಗಿ ಬಟ್ಟೆ ಎತ್ಕೊಂಡ್ಬಂದುಬಿಟ್ಟು ಅದೇ ಮಡಚೆಲ್ಲ ಇಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್ ಮುಲ್ಲಂಗಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಇದು ಕಡಲೆಬೇಳೆ ಹಾಕ್ಕೊಳ್ಬೇಕು. ಜಾಸ್ತಿ ಯಾವುದನ್ನು ಫ್ರೈ ಮಾಡ್ಕೊಳ್ಬಾರ್ದು ಫ್ರೆಂಡ್ಸ್ ಇದರಲ್ಲಿ, ಯಾಕಂದರೆ ಬೇಯಿಸ್ಕೊಳ್ತೀವಲ್ಲ ಅದಕ್ಕೋಸ್ಕರ. ಆಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಕರಿಬೇವು ಮತ್ತು ಒಂದು 2-3 ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ, ಜಜ್ಜಿ ಸಣ್ಣ ಕಟ್ ಮಾಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ತಕ್ಷಣಕ್ಕೆ ಎಲ್ಲ ಒಂದರಿಂದ ಒಂದು ಹಾಕ್ಕೊಳ್ಬೇಕು, ಯಾಕಂದರೆ ಜಾಸ್ತಿ ಫ್ರೈ ಆಗೋದಕ್ಕೆ ಬಿಡಬಾರ್ದು ಇದನ್ನು. ಆಮೇಲೆ ಒಂದು ಸ್ವಲ್ಪ ಈರುಳ್ಳಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು 1 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಸೊ ಈ ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ಮುಲ್ಲಂಗಿ ತಿನ್ನೋದಿಲ್ಲೋ ಈ ಥರ ಮಾಡಿಕೊಡಿ, ಅವ್ರಿಗೆ ಮುಲ್ಲಂಗಿ ಅಂತ ಗೊತ್ತೇ ಆಗೋದಿಲ್ಲ. ಆಮೇಲೆ ಮುಲ್ಲಂಗಿನ ದೊಡ್ಡದ್ರಲ್ಲಿ ತುರುಬ್ಕೊಳ್ತಾ ಇದ್ದೀನಿ, ಚಿಕ್ಕದ್ರಲ್ಲಿ ತುರುಬ್ಕೋಬಾರ್ದು, ಯಾಕಂದರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಸಣ್ಣದಾಗಿ ತುರುಬ್ಕೊಂಡ್ರೆ ಅದು ವೇಸ್ಟ್ ಆಗುತ್ತೆ. ಈ ಥರ ದೊಡ್ಡದಾಗಿ ತುರುಬ್ಕೊಳ್ತಾ ಇದ್ದೀನಿ, ಯಾಕಂದರೆ ಬೇಯ್ತಾ ಅದು ಸಣ್ಣ ಆಗುತ್ತೆ. ಮತ್ತು ಇದಕ್ಕೆ ನೀವು ಉಪ್ಪು ಫ್ರೆಂಡ್ಸ್, ಉಪ್ಪು ಬಂದು ಮುಲ್ಲಂಗಿಯಲ್ಲಿ ಸ್ವಲ್ಪ ಇರುತ್ತೆ, ನೀವು ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಉಪ್ಪು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರೇನೋ ಹಾಕ್ತೀರ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟೊಂದು ನೀರು ಬಿಟ್ಟಿದೆ ಅದರಲ್ಲೇ. ಸೊ ಅದೇ ನೀರಲ್ಲೇ ಬೇಯಿಸ್ಕೊಳ್ಬೇಕು. ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಇದೆರಡೂ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮುಲ್ಲಂಗಿ ಪಲ್ಯ. ನೀವು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ಸಕ್ಕತ್ತಾಗಿರುತ್ತೆ. ಅದರಲ್ಲಿ ಚಪಾತಿ ಜೊತೆ ಅಂತೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಕೂಡ ತಿನ್ಬೋದು. ಆಮೇಲೆ ನಮ್ಮ ಮನೆಯವರು ಉಪ್ಸಾರೇ ಮಾಡಿಬಿಡು ಅಂತಂದರು, ನುಗ್ಗೆ ಸೊಪ್ಪಿತ್ತು. ಸೊ ಉಪ್ಸಾರು ಕೂಡ ಮಾಡಿಕೊಂಡೆ.
ರೆಡಿಯಾಗಿದೆ. ಈಗ ಪಲ್ಯ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್. ಬನ್ನಿ ಈಗ ಬೇಗ ಊಟ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿದ್ರಲ್ಲ, ಉಪ್ಸಾರು ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ಉಪ್ಸಾರಿಗಿಂತ ಮುಲ್ಲಂಗಿ ಪಲ್ಯನೇ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಸಕ್ಕತ್ತಾಗಿರುತ್ತೆ. ಅದು ಮುಲ್ಲಂಗಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.